ಬಂಧುಗಳೇ, ಕಳೆದ 4 ವರ್ಷಗಳಿಂದ ನಮ್ಮ ಸಮುದಾಯದ ಜನರಿಗೆ, ನಮ್ಮ ಸಮುದಾಯದಲ್ಲಿರುವಂಥ ಬಡವರಿಗೆ, ಅನಕ್ಷರಸ್ಥರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳು ಪೂಜ್ಯ ಜಯಮೃತ್ಯುಂಜಯ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಸಮಾಜದ ಅನೇಕ ಶಾಸಕರು, ಅದರಲ್ಲಿ ವಿಶೇಷವಾಗಿ ನಮ್ಮ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಒಬ್ಬ ಮಂತ್ರಿ ಇದ್ದರೂ ಸಹ ಇವತ್ತು ಬಂದಿದ್ದಾರೆ. ಅದರ ಜೊತೆಗೆ ನಮ್ಮ ಹಿರಿಯರಾದಂಥ ಅನೇಕರು ಎಲ್ಲರೂ ಇಲ್ಲಿ ವೇದಿಕೆ ಮುಂದಿದ್ದಾರೆ. ಮತ್ತು ನ್ಯಾಯವಾದಿಗಳು, ವಿಶೇಷವಾಗಿ ನ್ಯಾಯವಾದಿಗಳ ಒಂದು ಏನು ನೇತೃತ್ವ ತೆಗೆದುಕೊಂಡ ಮೇಲೆ ಕಾನೂನಾತ್ಮಕವಾಗಿ ಸಹ ಇವತ್ತು ನಮ್ಮ ಈ ಒಂದು ಹೋರಾಟಕ್ಕೆ ದೊಡ್ಡ ಒಂದು ನೈತಿಕ ಮತ್ತು ಸಂವಿಧಾನಾತ್ಮಕವಾಗಿ ನಮ್ಮ ಹೋರಾಟಕ್ಕೆ ಒಂದು ನೈತಿಕ ಬಲ ಬಂದಿದೆ. ಅವ್ರನ್ನೆಲ್ಲರನ್ನೂ ನಾನು ಹೃದಯಪೂರ್ವಕವಾಗಿ ತೆರೆದ ಮನಸ್ಸಿನಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಷ್ಟೆಲ್ಲ ಕರ್ಫ್ಯೂ ಜಾರಿ, ಪಂಚಮಸಾಲಿ ಲಿಂಗಾಯತರ ಜೀಪ್ ಬಿಡೋದಿಲ್ಲ, ಟ್ಯಾಕ್ಟರ್ ಬಿಡೋದಿಲ್ಲ ಅಂತೇನು DC ಆದೇಶ ಮಾಡಿದರು. ಬಹುಶಃ ಇಲ್ಲಿ ನಾ ಕೇಳಿದೆ, ನಿನ್ನೆ ಸುಮಾರು 60-70 ಟೆಂಟ್ ಅದಾವೆ ಇಲ್ಲಿ. ಪಾಪ ಎಲ್ಲ ನಿನ್ನೆ ಜೈನ ಸಮಾಜದವರು ಹೋರಾಟ ಮಾಡಿದ್ರು. ಈಗ ಅಲ್ಲಿ ಮರಾಠ ಸಮಾಜದವ್ರು ಹೋರಾಟ ಮಾಡ್ಲಕತ್ತಾರೆ. ನಮ್ಮ ದಲಿತರು ಒಳ ಮೀಸಲಾತಿ ಸಲುವಾಗಿ ಅವ್ರು ಹೋರಾಟ ಮಾಡ್ಲಕತ್ತಾರೆ. ನಾವು ಯಾರು ಅವರಿಗೆ ಎಲ್ಲ ರೀತಿಯ ಬೆಂಬಲ ನಮ್ಮದಿದೆ. ಆದರೆ ಸ್ಪೆಸಿಫಿಕ್ ಆಗಿ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಬರುವಂಥ ಟೆಂಪೋ ಟ್ರ್ಯಾಕ್ಸು, ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸ್ಬೇಕನ್ನೋಂಥ ಏನು ಆದೇಶ ಮಾಡಿದರು, ಇದರ ವಿರುದ್ಧ ವಿಧಾನಸಭೆಯಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡಿ ಬಾವಿಗೆ ಇಳಿದು ಹೋರಾಟ ಮಾಡಿದರ ಫಲ ಮತ್ತು CC ಪಾಟೀಲರು ನಮ್ಮ ಗುರುಗಳ ಬಳಿ DC ಮತ್ತು ಇಲ್ಲಿ ಕಮಿಷನರ್ ಕರ್ಕೊಂಡೋಗಿ ಮಾತುಕತೆ ಆಡಿದ್ರ ಫಲದಿಂದ DC ಅವರು ತಾವು ಮಾಡಿದಂಥ ಆದೇಶ ವಾಪಸ್ ತಗೋಬೇಕಾದಂಥ ಪರಿಸ್ಥಿತಿ ನಾವೆಲ್ಲ ನೋಡಿದ್ದೀವಿ. ದುನಿಯಾ ಜುಗ್ತಿ ಹೈ, ಜುಕಾನೆ ವಾಲೆ ಚಾಹಿಯೇ. ಯಾವಾಗ ನಾವು ಶಕ್ತಿಯುತರಾಗ್ತೀವಿ, ಯಾವಾಗ ನಮ್ಮ ಸಂಘಟನೆ ಬಲಾಢ್ಯ ಆಗ್ತದೆ, ನಾವು ಒಕ್ಕಟ್ಟಾದರೆ ಭಾಳ ಸಂತೋಷ ಆಗ್ತದೆ. ನಮ್ಮ ಚಂದ್ರರಾಜ್ ಹಟ್ಟಿಹೊಳಿಯವ್ರು ಬಂದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದರು, ರಾಜು ಕಾಗೆಯವ್ರಂತರು, ಬಾಬಾ ಸಾಹೇಬ್ ಪಾಟೀಲ್ ಪಾಪ ಇಲ್ಲಿ ತಳ ಕೂತಾರವರು, ಶಶಿಕಲಾ ಅಕ್ಕ ನಮ್ಮ ಅವರು ಬಂದಾರೆ. ಅಂದರೆ ನನಗೆ ನಿನ್ನೆ ವಿಧಾನಸಭೆಯಲ್ಲಿ ಕೆಲವೊಂದು ನಮ್ಮ ಹಿರಿಯರಾದಂಥ AB ಪಾಟೀಲ್ ಅದಾರೆ, ಅಲ್ಲಿದಿಂದ ದುರ್ಯೋಧನ ಐಹೊಳೆಯವರು ಎಲ್ಲದಾರ ಅವರು. ದುರ್ಯೋಧನ ಐಹೊಳೆಯವರು ನಾವು ಈ ಕಡೆ ಇಲ್ಲ ಅಂತಿದ್ರು. ನಮ್ಮ ಕಲಬುರಗಿ ವಿಧಾನ ಪರಿಷತ್ ಸದಸ್ಯರು BG ಪಾಟೀಲ್ರು, ಅವರಿಗೂ ಇವತ್ತು ನಮ್ಮ ಗುರುಗಳ ಮೂಲಕ ಪಂಚಮಸಾಲಿ ದೀಕ್ಷಾ ಲಿಂಗಾಯತದ ದೀಕ್ಷಾ ಕೊಡ್ಲಾಕೈತಿ ಈ ಸಂದರ್ಭದಾಗ ಹೇಳಿ. ನಮ್ಮ ಶಿವಶಂಕರವರು ಪಾಪ ಅವರು ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಪಾಪ ಅವರು ಶಂಕರ್ ಪಾಟೀಲ್ ಮುನೇನಕೊಪ್ಪ ಆದರೂ ಸಮಾಜದ ಯಾವುದೇ ಬಂದ್ರೂ ಹಣಕಾಸಿನ ಸಹಾಯ ಮಾಡ್ಯಾರ. ನಾ ಎಲ್ಲನೂ ಯಾಕೆ ನೆನೆಸ್ಕೋಬೇಕಾಗ್ತದಂದ್ರೆ ಕೆಲವೊಂದು ಮಂದಿ ಬಗ್ಗೆ ಸುಮ್ಮನೆ ಅಪಪ್ರಚಾರ ಇರ್ತದೆ. ಯಾರು ಬಂದಿಲ್ಲಲ್ಲ ಅವ್ರು ಏನದಾರೂ ನೀವು ತಿಳ್ಕೊಬೇಕಟ್ಟೆ. ಯಾರು ಗಟ್ಟಿಯಾಗಿ ಬಂದಾರಲ್ಲ, ಗಟ್ಟಿ ಕಾಳು ಇಲ್ಲಿ ಕೂತಾವು, ಜೋಳ ಕಾಳು ಅಲ್ಲಿ ಕೂತಾವು ನಮ್ಮ ಸಮಾಜದ್ದು. ನಿನ್ನೆ ನೇಮಿ ನಾಯಕ ಅಂತೇಳಿ ಒಬ್ಬರು MLA ಅವ್ರು ಯಾವುದೋ JDSನಿಂದ ಹಗರಿ ಬೊಮ್ಮನಹಳ್ಳಿ ಅವ್ರು ನನ್ನ ಬಳಿ ಬಂದು ಏನು ಹೇಳಿದ್ರು, ಯತ್ನಾಳ್ ಸಾಹೇಬ್ರೆ, ಈ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಸಮಾಜದವರು 15,000 ರಿಂದ 75,000ವರೆಗೆ ಮತದಾರಿದ್ದಾರೆ.
ನಾವೆಲ್ಲ ಆರಿಸಿ ಬರಬೇಕಾದ್ರೆ ನಿಮ್ಮ ಸಮಾಜದ ದೊಡ್ಡ ಉಪಕಾರ ನಮ್ಮ ಮೇಲಿದೆ. ಅದಕ್ಕೆ ನಾವು ಬಾಯಿಗಿಳಿದು ಹೋರಾಟ ಮಾಡ್ತೀನಿ ಅಂತೇಳಿ ಇಡೀ ಜೆ ಡಿ ಎಸ್ನವರು ಬಂಧುಗಳೇ. ರಾಜು ಕಾಗಿಯವರು ಅದು ಗಟ್ಟಿ ಮಾತಾಡಿದ್ರು. ನಮ್ಮ MLC ಆದಂಥ ಚಂದ್ರರಾಜು ಗಟ್ಟಿ ಮಾತಾಡಿದ್ರು. ಲಕ್ಷ್ಮಿ ಅಕ್ಕವ್ರ ಬಗ್ಗೆ ಏನೋ ಇದು ಇತ್ತು, ಅವರು ಬಂದು ಗಟ್ಟಿ ಮಾತಾಡಿದ್ರು. ಮುಗೀತೀಗ ನಾವೆಲ್ಲ ಒಂದೀವಿ. ನೋಡು ನೀವು ಯಾರು ಏನು ಜಿಗಿದಾಡ್ಲಕತ್ತಾರಲ್ಲ, ನಾನು ನಿನ್ನೆ ಪ್ರಸ್ತಾಪ ಮಾಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿದೆ ನೋಡ್ರಿ. ಇದು ಇದು 8ನೇ ಹೋರಾಟ ನಮ್ಮದು. ಆರಮನೆ ಪ್ಯಾಲೇಸ್ ಮುಂದೆ ಮಾಡಿದೀವಿ. ಹೋಸಲ ಬೊಮ್ಮಾಯಿಯವ್ರ ಮುಖ್ಯಮಂತ್ರಿ ಇದ್ದಾಗ ಇಲ್ಲೇ 10 ಲಕ್ಷ ಜನ ಸೇರ್ತೀವಿ. ಇವತ್ತು 10 ಲಕ್ಷ ಜನ ಸೇರ್ತಿದ್ರು. ಈ ಸಲ ರೊಕ್ಕನೇ ಖರ್ಚು ಮಾಡಿಲ್ಲ ನಾವು. ಯಾರು ಗಾಡಿ ಮಾಡಿರಿ ಗೋಡ ಮಾಡಿರಿ ಅಂತ ಯಾರು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಯಂ ಪ್ರೇರಣೆಯಿಂದ 75% ಮಾಡಿದ್ದಾರೆ ನಮ್ಮ ಶಾಸಕರು ಎಲ್ಲರೂ ಅವರು ಇಟ್ಟು ಸಹಾಯ ಮಾಡ್ಯಾರ. ಆದ್ರೆ ನಾವು ಮನಸ್ಸು ಮಾಡಿದರೆ 10 ಲಕ್ಷ ಜನ ಬರ್ತಿತ್ತು. ದಿನಾಲೂ ಅಪಪ್ರಚಾರ, ಇವ್ರು ಅಲ್ಲಿ ಸೀಸ್ ಮಾಡ್ತಾರೆ, ಟ್ಯಾಕ್ಟರ್ ಒಳಗೆ ಹಾಕ್ತಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೇಳಿ. ಆದರೂ ಸಹ ಇಲ್ಲಿ ಸುಮಾರು ಒಂದು 50,000 ಜನ ಇವತ್ತು ನಾವು ಸೇರಿದ್ದೀವಿ. ನಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರಬೇಡ್ರಿ. 10 ಲಕ್ಷ ಬಂದಿದ್ದು ಇವತ್ತು ಮಾಡಿ ತೋರಿಸ್ಬೇಕಂದ್ರೂ ಮತ್ತೆ ತಯಾರೇ ಇದೀವಿ ನಾವು. ನೀವೆಲ್ಲರೇ ಯಾರು ಹೇಳಿದ್ರು ನೀವು ಪತ್ರಕರ್ತರು 6,000 ಪೊಲೀಸರನ್ನ ತೊಗೊಂಡು ಬಂದಾರ ಅಂತೇಳಿ. ನೋಡ್ರಿ, ಕ್ರಾಂತಿ ಆಗ್ಬೇಕಾದ್ರೆ ಬ್ರಿಟಿಷರು ಏನು ಮಾಡಿದ್ರು ಸ್ವಾತಂತ್ರ್ಯಕ್ಕಾಗಿ ಈ ದೇಶದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೋರಾಡಲಿಲ್ಲ, ಸಂಗೊಳ್ಳಿ ರಾಯಣ್ಣ ಹೋರಾಡಲಿಲ್ಲ, ಒಣಕೆ ಓಬವ್ವ, ಬೆಳವಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮ, ಛತ್ರಪತಿ ಶಿವಾಜಿ ಮಹಾರಾಜರು ಎಲ್ಲ ಪುಣ್ಯಾತ್ಮರು ಎಂಥ ದೊಡ್ಡ ಬಲಾಢ್ಯ ಸೈನ್ಯದ ವಿರುದ್ಧನೇ ಹೋರಾಟ ಮಾಡ್ಯಾರ. ನಾವಿಟ್ಟು ದೊಡ್ಡ ಸಂಖ್ಯೆಯಲ್ಲಿದ್ದವ್ರು ನಾವು. ನಮಗೆ 6,000 ಮಂದಿ ಪೊಲೀಸರು ತಂದು ಅಂಜಿಸ್ಲಕ್ಕೆ ಆಗ್ತತನ್ರಿ. ಹಾಗಾದ್ರೆ ಏನು ಮಾಡ್ತೀರಪ್ಪ? ಇವತ್ತು ನೀವು ಒಪ್ಕೋಬೇಕು. ಸರ್ಕಾರ ಒಪ್ಕೋಲಿಲ್ಲ ಅಂದರೆ ನಾವು ಗುರುಗಳಿಗೆ ನಿರ್ಣಯ ಮಾಡ್ತಾರೆ ಏನು ಮಾಡೋದು ಅನ್ನೋವಂಥದ್ದು. ಅದಕ್ಕೆ ಬಂಧುಗಳೇ, ಇವತ್ತು ನೀವೆಲ್ಲ ಬನ್ನಿ ಸರ್. ನಮ್ಮ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರು ನಮ್ಮ ಹಿರಿಯರಾದಂಥ ಶ್ರೀ ಎಸ್ ಸಿ ಮಹದೇವಪ್ಪನವ್ರು ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪಶುಸಂಗೋಪನಾ ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರು ನಮ್ಮ ಹಿರಿಯ ಸಚಿವರು ಬಂದಿದ್ದಾರೆ. ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ಬಂದಿದ್ದಾರೆ. ಸರ್ಕಾರದ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಈ 3 ತ್ರಿಮೂರ್ತಿಗಳನ್ನು ಕೊಟ್ಟು ಕಳಿಸ್ಯಾರ. ಅವ್ರನ್ನ ನಾವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ, ಅವರು ಅದರಲ್ಲಿ ವಿಶೇಷವಾಗಿ ನಮ್ಮ ಮಹದೇವಪ್ಪ ಸಾಹೇಬರು ಭಾಳಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು. ಡಾಕ್ಟರ್ ಬಸವ, ಬುದ್ಧ, ಬಸವ, ಅಂಬೇಡ್ಕರ್ ನಾವು ಅವರ ಅನುಯಾಯಿಗಳು. ನಾವೇನು ಹೊರಗಿನವರಲ್ಲ. ನಾನು ನಿನ್ನೆ ಹೇಳ್ಯಾರ ಮುಖ್ಯಮಂತ್ರಿಗಳ್ರಿ, ನಾವೆಲ್ಲ ಎತ್ತಾಡ್ರೆ ನೀವು ಸೂತ್ರರು ಅಂತೇಳಿ. ಸೂತ್ರ ಅಂತ ಹೇಳಿದ್ಮ್ಯಾಗ ನಮಗೆ ರಿಸರ್ವೇಷನ್ ಕೊಡಬೇಕು ಬೇಡ ಹೇಳ್ರಿ. ಅದಕ್ಕೆ ಬಂಧುಗಳೇ, ನಾವು ಇಷ್ಟೇ ವಿನಂತಿ ಮಾಡ್ಕೋತೀವಿ ಸರ್ಕಾರಕ್ಕೆ, ನಮ್ಮ ಹೋರಾಟ ಏನಿದೆ ಗಂಭೀರವಾಗಿ ತಗೊಳ್ರಿ. ನಾವು ಏನೂ ಬೇಡ್ತಾ ಇಲ್ಲ. ನಿನ್ನೆನೇ ಸುಪ್ರೀಂ ಕೋರ್ಟ್ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ, ಧರ್ಮ ಆಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ ಗವಾಯಿ ಅವರ ನೇತೃತ್ವದ ಪೀಠ ಹೇಳಿದೆ, ಧರ್ಮ ಆಧಾರಿತ ಮೀಸಲಾತಿಗೆ ಬ್ರೇಕ್ ಹಾಕಬೇಕು ಅಂತ ಮಾತು ಹೇಳಿದ್ದಾರೆ. ಇವತ್ತು ಅವ್ರು 3 ಸಚಿವರು ಬಂದಿದ್ದಾರೆ. ನಾ ಹೆಚ್ಚಿಗೆ ಮಾತಾಡೋದಿಲ್ಲ, ಯಾಕಂದರೆ ಅವ್ರಿಗೂ ಮುಜುಗರ ಆಗಬಾರ್ದು. ಏನೇ ನಿರ್ಣಯ ಆದರೂ ನಮ್ಮ ಗುರುಗಳು ತಗೋತಾರೆ. ನಾವೆಲ್ಲ ಶಾಂತ ರೀತಿಯಿಂದ, ಯಾರೂ ಸುಮ್ಮನೆ ಗಲಾಟೆ ಮಾಡಬೇಡ್ರಿ. ಸುಮ್ಮನೆ ಚೀರುವುದು ನೀವು 4 ಮಂದಿ ಮಾಡೋದ್ರಿಂದ ಇಡೀ ಇಷ್ಟೆಲ್ಲ ಜನ ಬಂದಿರ್ತಾರಲ್ಲ ಪಾಪ, ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ. ಸುಮ್ಮನೆ
ಮಂತ್ರಿಗಳು ಅವರೇನು ಸರ್ಕಾರ ಪರವಾಗಿ ಅವ್ರೇನು ಹೇಳೋದು ಹೇಳ್ತಾರೆ, ನಮ್ಮ ಗುರುಗಳು ಅಂತಿಮವಾಗಿ ನಿರ್ಣಯ ಮಾಡ್ತಾರೆ. ಆದರೆ ಯಾರೂ ಧೃತಿಗೆಡಬೇಡ್ರಿ. ಒಂದಂತರೂ ಇದು ಹೇಳ್ತೀನಿ, ಇದೇ ಸುವರ್ಣಸೌಧದಾಗನೇ ನಾವು ಮೀಸಲಾತಿ ತೊಗೊಂಡೇ ತೀರ್ತೀವಲ್ಲ ಅಂತ ಮಾತನ್ನು ಹೇಳಿ ಯಾರೂ ಹಿಂದೆ ಸರಿಬೇಡ್ರಿ, ಯಾರೂ ಅಂಜಬೇಡ್ರಿ. ನಾವು ಹೇಳಿದ್ದೀವಿ. ಅದಕ್ಕೆ ಇವತ್ತು ಸರ್ಕಾರ 3 ಸಚಿವರನ್ನ ಕಳಿಸ್ಯಾರಂದ್ರೆ ಅದು ಗುರುಗಳು ಸಚಿವರು ಮಾತಾಡ್ತಾರೆ. ನಾ ಹೆಚ್ಚಿಗೆನು ಆದರೆ ನೀವು ಯಾರು ಅವರು ನಮ್ಮವ್ರು ಅದಾರ ಬಿಡ್ರಿ, ನಮ್ಮವ್ರು ಮಂತ್ರಿ ಇದ್ದವರು. ಮತ್ತಾರು ಬಂದ್ರಿ? ಅವ್ರು ನಮ್ಮವ್ರು ಅದಾರ. ಅವರೇ ನಮ್ಮ ಭಾಗದಾಗೆ ಅವ್ರನ್ನ ಇದ್ರಾಗ ಕೌಂಟ್ ಮಾಡೋದಿಲ್ಲ. ಈಗ ಬಂದವರು ವಿಶೇಷವಾಗಿ ಆ ಭಾಗದಲ್ಲಿ ಹಳೆ ಮೈಸೂರು ಭಾಗದ ಎಲ್ಲ ಹುಲಿಗಳು ಬಂದವು ಆ ಕಡೆಗೂ. ಅದಕ್ಕೆ ಅವ್ರು ಮಾತಾಡ್ತಾರೆ, ಗುರುಗಳು ಮಾತಾಡ್ತಾರೆ, ಒಂದು ನಿರ್ಣಯ ಆಗ್ತದೆ. ಎಲ್ಲರೂ ಯಾರೇ ಮಂತ್ರಿಗಳು ಮಾತಾಡಾಗ ಅಗೌರವದಿಂದ ಮಾತಾಡೋದು, ಸುಮ್ಮನೆ ಏನಾರೇ ಘೋಷಣೆ ಕೂಗು ದಯವಿಟ್ಟು ಮಾಡಬೇಡಿ. ಯಾರೇ ಬಂದ್ರೂ ಒಂದು ಸರ್ಕಾರ ಬಂದಂಗಿದೆ, ಅವ್ರೊಳಗೆ ಗೌರವಯುತವಾಗಿ ನಾವು ವರ್ತನೆ ಮಾಡಬೇಕು. ಯಾಕಂದ್ರೆ ಪ್ರಜಾತಂತ್ರದಲ್ಲಿ ಅವ್ರ ಆಡಳಿತದಲ್ಲಿ ಅದಾರೆ. ಆಡಳಿತದವರೆಗೆ ನಾವು ಗೌರವ ಕೊಡುವಂಥ ನಮ್ಮ ಧರ್ಮ, ನಮ್ಮ ಸಮಾಜ ನಮ್ಗೆ ಅದನ್ನು ಕೊಟ್ಟು ಕಳಿಸಿದೆ, ನಮಗೆ ಸಂಸ್ಕಾರ ಇದೆ. ಅದಕ್ಕೆ ಇವತ್ತು ಗುರುಗಳ ಕೈ ಕೊಡ್ತೀನಿ. ಅವರು ಮಾನ್ಯ ಸಚಿವರು ಅವ್ರು ಏನು ಮಾತಾಡ್ತಾರೆ, ಅಂತಿಮ ನಿರ್ಣಯವನ್ನು ಅವ್ರು ಘೋಷಣೆ ಮಾಡ್ತಾರೆ. ನಾವೆಲ್ಲ ಆ ರೀತಿ ಮಾಡೋಣ.